ಖಂಡಿತ. ಅದು ನಾನು ಬೆಳಗ್ಗೆ ಹೇಳ್ದಂಗೆ ಎರಡು ನಿರ್ಮಾಪಕರನ್ನ ಕರೆದಿ ಮಾತಾಡಿಸ್ಬೇಕಾಗಿರೋ ಕರ್ತವ್ಯ ಫಿಲ್ಮ್ ಚೇಂಬರ್, ಮದರ್ ಬಾಡಿ. ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬಹುದು. ಒಂದು ಆಶಾಭಾವನೆ ಇದೆ ಅಷ್ಟೇ. ಇಲ್ಲಾಂದ್ರೆ ನಮ್ದು 20th ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಥಿಯೇಟರ್ಸ್ ಎಲ್ಲ. ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬಾ ದೊಡ್ಡ ಬ್ರ್ಯಾಂಡ್ ನೇಮ್ಸು ಎಲ್ಲ. ಮನೋಹರ್ ಸರ್ ಅವ್ರ ಸ್ನೇಹಿತರು ಅಲ್ಲು ಅರವಿಂದ್ ಅವ್ರು ಇರ್ಬೋದು, AP ಇಂಟರ್ನ್ಯಾಷನಲ್ ಸಂಜಯ್ ಅವರು ಇರ್ಬೋದು, ಜಿ ಸ್ಟುಡಿಯೋಸ್ ಪುನೀತ್ ಅವರು ಇರ್ಬೋದು. ಎಲ್ಲ ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ. ಶ್ರೀಕಾಂತ್ ಸರ್, ಇಲ್ಲ, ನಾವು ಅನೌನ್ಸ್ ಮಾಡಿ 3 ತಿಂಗಳಾಯ್ತು. ಫಸ್ಟ್ ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ, ನಾನು ನವೀನ್ ಅವ್ರು ಹೋಗ್ಬಿಟ್ಟು, ಸರ್ ಹಿಂಗೆ ಡಿಸೆಂಬರ್ಗೆ ಬರ್ತಾ ಇದೀವಿ, ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದ್ರು ಅವಾಗ. ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ಚಿತ್ರ 20ಕ್ಕೆ ಬಂದು ಅವ್ರು 25ಕ್ಕೆ ಬರೋದು. ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ. ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಸಿಷನ್ ಅಂತ. ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಸಿಷನ್ ಆದ್ರಿಂದ ಆ ಪ್ರೊಡ್ಯೂಸರ್ನು ಅದು ಬ್ಯಾಡದಿರೋ ವಿಷಯ. ಇವಾಗ ಅವರು ಮಾಡ್ತೀರ, ಅವ್ರಿಗೂ ಒಳ್ಳೇದಾಗ್ಲಿ. ಎರಡೂ ಪಿಕ್ಚರ್ ನೋಡಿದರೆ ಎರಡೂ ಅಟ್ ಎ ಟೈಮು ಹಿಟ್ ಆಗಿದೆ, ಸೂಪರ್ ಹಿಟ್ ಆಗಿದೆ, ಒಂದೇ ದಿನ ರಿಲೀಸ್ ಆಗಿ ಅಲ್ವಾ. ಸೊ ಆತರ ನಾವು ಅವ್ರಿಗೂ ಒಂದಿದು ಏನೋ ಹಾಲಿಡೇ ಸೀಸನ್ ಬರ್ತಿದ್ದಾರೆ, ಅವ್ರಿಗೂ ವಿಶ್ ಮಾಡೋಣ ಒಳ್ಳೇದಾಗ್ಲಿ ಅಂತ. ಖಂಡಿತ ಜನ ಎರಡೂ ಪಿಕ್ಚರ್ ನೋಡ್ತಾರೆ. ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ, ಓಕೆನಾ. ವಾರ್ನರ್ ಅಂದ್ರೆ ನೀವೇನೇನೋ ಅನ್ಕೊಂಡಿದ್ರೆ ಇದು ವಾರ್ನರ್, ರಿಯಲ್ ವಾರ್ನರ್, ಓಕೆನಾ. ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ. ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದೀವಿ. ಕನ್ನಡ ಸಿನಿಮಾ ಬೆಳೀತಾ ಇದೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತಾ ಇದೆ. ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೇಕು ನಾವು. ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಓಕೆ ಸರ್, ಥಿಯೇಟರ್ ಸೆಟಪ್ ಅಥವಾ ಥಿಯೇಟರ್ ನಂಬರ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಹೇಳಕ್ಕಾಗತ್ತಾ? ಇದು ಟೂ ಅರ್ಲಿ. ಇದು ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಖಂಡಿತವಾಗೂ ಎಲ್ಲ ಥಿಯೇಟರ್ ಲಿಸ್ಟ್ ಪೇಪರ್ ಆಡ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಯಾಕೆಂದ್ರೆ ಇಬ್ಬರು ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬಂದಾಗ ಥಿಯೇಟರ್ ಸಮಸ್ಯೆಗಳು ಕೂಡ ಆಗುತ್ತೆ. ಎಕ್ಸಿಬಿಟರ್ಗಳು ಕೂಡ ಯಾರು ಖುಷಿಯಾಗಿ ಕೂತಿರೋ ಇಲ್ದಿರೋ ಟೆನ್ಷನ್ ತರ್ತಾ ಇದ್ದೀರಾ ನೀವು. ಸರ್ ಟೆನ್ಷನ್ ಅಲ್ಲ ಸರ್, ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಉದ್ದೇಶ. ಬರ್ತಾರೆ, ಖಂಡಿತ ಬರ್ತಾರೆ, ಓಕೆನಾ. ಓಕೆ, ಎಲ್ಲೆಲ್ಲಿ ರಿಲೀಸ್ ಮಾಡಕ್ ಪ್ಲಾನ್ ಮಾಡ್ತಾರೆ? ಇಂಡಿಯಾ ಬಿಟ್ಟು ಹೊರದೇಶದಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲ ಹೊರಗಡೆ ವರ್ಲ್ಡ್ ರಿಲೀಸು ಮಾಡ್ತಾ ಇದೀವಿ. ಅಮೆರಿಕಾಲ್ ಆಗ್ತಾ ಇದೆ, ಕೆನಡಾ, ದುಬೈ, ಆಸ್ಟ್ರೇಲಿಯಾ, ಮಿಡ್ಲ್ ಈಸ್ಟ್. ಒಂದು ನಿಮಿಷ, ಅದನ್ನ ನವೀನ್ ಅವರು ತಿಳಿಸ್ತಾರೆ. AP ಇಂಟರ್ನ್ಯಾಷನಲ್ ಮತ್ತೆ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ ಈ ಎರಡೂ ಕಂಪ್ನಿಗಳು ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಿದ್ದಾರೆ. ಅಂದ್ರೆ ಎಕ್ಸೆಪ್ಟ್ ಇಂಡಿಯಾ. ಒಂದು ಅಮೆರಿಕಲ್ ಆಗ್ತಿದೆ ರಿಲೀಸು, ಕೆನಡಾಲ್ ಆಗ್ತಿದೆ, ಮಿಡ್ಲ್ ಈಸ್ಟ್ ಆಗ್ತಿದೆ, ಲಂಡನ್ ಆಗ್ತಿದೆ, ಸಿಂಗಪೂರ್ ಮತ್ತೆ ಮಲೇಷ್ಯಾಲ್ ಆಗ್ತಿದೆ, ಶ್ರೀಲಂಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆಗ್ತಿದೆ. ಸೊ ಡಿಲೇಡ್ ರಿಲೀಸಸ್ ಪ್ಲಾನ್ ಮಾಡ್ತಿದೀವಿ. ಅದು ನೋಡ್ಬೇಕು ಹೌ ದ ಮೂವಿ ಸ್ಟಾರ್ಟ್ಸ್ ಫೈರಿಂಗ್. ಫ್ರಮ್ ದೇರ್ ಆನ್ ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಡಿಲೇಡ್ ರಿಲೀಸಸ್. ಎಕ್ಸಾಂಪಲ್ ನಮ್ಮ ಜಾಪನೀಸ್, ಜಪಾನ್ ಎಲ್ಲ ಆಗಲಿ, and then Korean version also. So we're just planning all of that stuff. So very soon all those will be announced. But it is all organic. It is not something that it is pre-planned and you want to do it. The content of like basically what Upi sir has visioned, we really wanted to tell this story in different languages so that this is a world subject. Like if you eagle nodidri small Warner alle basically world leaders have gifted you and I all those crazy gifts like COVID and unemployment and everything. So this is not some Kannada subject alone. That is the first thing, sir. With the vision, when you told us the story, we felt that this story needs to be told in other languages. Ade ivattin dina pan India agirodu. So without your vision, we wouldn't have been able to do this. And I think it's very easy to convey this in different languages. Adike namge teaser nu multiple languages alli ellargu muttತಾ ಇದೆ. So thank you so much, sir, for this vision. ವೇಲು ಸರ್ ಇಲ್ಲಿ
ಹೇಳಿ ಸರ್ ಇಲ್ಲಿ ಸರ್ ಅದು ನೀವು ಮಾತಾಡ್ತಾ ಹೇಳಿದ್ರಿ ಉಪ್ಪಿ ಸರ್ ನನಗೂ ಕನ್ಫ್ಯೂಸ್ ಮಾಡಾಕಿದ್ದಾರೆ ಅಂತ. ಇಂಥ ಕನ್ಫ್ಯೂಸ್ ಆಗುವಂತ ಸಿನಿಮಾ ಆಡಿಯನ್ಸ್ ಹೆಂಗೆ ಡೈಜೆಸ್ಟ್ ಮಾಡ್ಕೋಬಹುದು? ಎಲ್ಲ ಪತ್ರಿಕಾ ಮಿತ್ರರಿಗೂ ಸೋಮವಾರ ಶುಭ ಸಂಜೆ. ಫೆಂಗಲ್ ಏನಾಗ್ತಾ ಇದೆಯಲ್ಲ ದಕ್ಷಿಣ ಭಾರತದಲ್ಲಿ ಬಹಳ ಜೋರಾಗಿ ತೂಫಾನ್ ಬರ್ತಾ ಇದೆ. ಅದೇ ರೀತಿ ನಮ್ಮ ಉಪ್ಪಿ ಸರ್ ಇವತ್ತು ಕನ್ನಡಿಗರಿಂದ ಇಡೀ ಭಾರತ ದೇಶಕ್ಕೆ ಒಂದು ಸಿನಿಮಾ ಮುಖಾಂತರ ವಾರ್ನರ್ ಕೊಟ್ಟಿದ್ದಾರೆ. ಅದ್ಭುತವಾದಂತ ರೆಸ್ಪಾನ್ಸ್ ಬಂದಿದೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಇಡೀ ಟೀಮ್, ನಮ್ಮ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಸರ್, 24/7 ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡಲೇಬೇಕಾಗುತ್ತೆ ಸಿನಿಮಾ ಮಾಡಬೇಕು ಅಂದ್ರೆ. ಮೊನ್ನೆ ಉಪ್ಪಿ ಸರ್ ಎಡಿಟ್ ಅಲ್ಲಿ ಇದ್ದಾಗ ಒಂದೇ ಒಂದು ಫೋಟೋ ಬೇಕಾಗಿತ್ತು ನನಗೆ. 5 minutes ಒಂದು ಫೋಟೋಗ್ರಾಫ್ ಟೈಮ್ಸ್ ಆಫ್ ಇಟ್ ಒಂದು ಹ್ಯಾಡ್ ಯಾರೋ ಸ್ನೇಹಿತರು ಬಿಡಬೇಕು ಅಂದಾಗ 5 ನಿಮಿಷ 4 ನಿಮಿಷ ಕೊಟ್ಬಿಟ್ಟು ಟಕ್ಕದ್ ಹೋಗ್ಬಿಟ್ಟು ನಾನು ಹೋಗ್ತೀನಿ ಗುರುವೇ, ನನ್ನ ಫೋಟೋನು ಬೇಡ ಏನು ಬೇಡ ಅಂತ. ಈ ವರ್ಕ್ ವೆರಿ ವೆರಿ ಹಾರ್ಡ್, ಸಿಕ್ಕಾಪಟ್ಟೆ ಕೆಲಸ ಕಷ್ಟಪಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಅಜನೀಶ್ ಲೋಕನಾಥ್ ಅವರು, ನಮ್ಮ ಇಡೀ ಟೆಕ್ನಿಷಿಯನ್ಸ್, ನಿರ್ಮಲ್, ಕಂಪ್ಲೀಟ್ ಇಡೀ ಟೀಮೇ ಬಹಳ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸರ್ ನೀವು ನಿಮ್ ಪ್ರಶ್ನೆಗೆ ಒಂದು ಉತ್ತರ. ನಾನು ಅವರಿಬ್ರು ಸಾಕಷ್ಟು ಸಲ ಹೇಳಿದ್ದೀನಿ, ಮತ್ತೆ ಹೇಳಿದ್ರೆ ಅವ್ರಿಗೆ ಕೋಪ ಬರ್ತದೆ. ಇಬ್ರು ಒಂದೇ ಸ್ಕೂಲಲ್ಲಿ ಓದವರು, ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದವರು. ಸೊ ಅವರು ಉಪೇಂದ್ರ ಸರ್ ಆಗ್ತಾರೆ ನನಗೆ ಗೊತ್ತಿಲ್ಲ, ನಾನು ಲಹರಿ ವೇಲು ಆಗ್ತೀನಿ ಅಂತ ಗೊತ್ತಿಲ್ಲ. ಬಹಳ ಕಷ್ಟಪಟ್ಟು ಬಂದವರು ಸೊನ್ನೆಯಿಂದ. ಅಂದ್ರೆ ಆಗರ್ಭ ಶ್ರೀಮಂತರಲ್ಲ, ಗರ್ಭ ಶ್ರೀಮಂತಿಕೆ ಇಟ್ಕೊಂಡ್ ಬಂದವರು. ಗರ್ಭ ಶ್ರೀಮಂತಿಕೆ ಅಂದ್ರೆ ಏನು ಇಲ್ಲದೆ ಬಂದವರು. ಸೊ ಹಾಗಾಗಿ ಅವ್ರಿಗೆ ಆ ಕಷ್ಟ ಗೊತ್ತಿದೆ. ಬಟ್ ಅದ ಕಂಟೆಂಟ್ ಇವಾಗ ಏನು ನೋಡಿದ್ರು ನಮ್ಮಲ್ಲಿರೋ ನೋವು ಮತ್ತೊಂದು ದುಗುಡ ಪ್ರತಿಯೊಂದು ಕೂಡ ಈ ಸಿನಿಮಾ ನೀವು ನೋಡ್ತೀರಾ. ನಾನು ನೋಡಿರೋದು ಇಷ್ಟೇ, ಕಂಪ್ಲೀಟ್ ಸ್ಟೋರಿ ಕೇಳಿಲ್ಲ, ಕಂಪ್ಲೀಟ್ ಸಿನಿಮಾ ನೋಡಿಲ್ಲ. ಬಟ್ ಇಟ್ಸ್ ಎ ವಂಡರ್ಫುಲ್ ಕಂಟೆಂಟ್. ಕನ್ನಡ ತಾಯಿಯ ನೆಲದಿಂದ 7 ಕೋಟಿ ಜನ 7 ಕೋಟಿ ಜನಕ್ಕೋಸ್ಕರ ಪಿಕ್ಚರ್ ಮಾಡಬೇಕು ಅನ್ಕೊಂಡು 140 ಕೋಟಿ ಜನ ಅದು ಬಿಟ್ಟು ಹೊರದೇಶದಲ್ಲಿ ಕೂಡ ಈ ಪಿಕ್ಚರ್ ಎಲ್ಲ ನೋಡ್ತಾರೆ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾರು ಸಿನಿಮಾ ನೋಡಿಲ್ಲ ಇಲ್ಲಿ. ಒರಿಜಿನಲ್ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸೇ ಸಿನಿಮಾ ನೋಡಿಲ್ಲ. ಅವ್ರು ಎಲ್ಲಿ ನೋಡ್ತಾರೆ? ಇಲ್ಲ, ಅವ್ರ ಬ್ರ್ಯಾಂಡ್ ಇದೆಯಲ್ಲ, ಅವ್ರ ಬ್ರ್ಯಾಂಡ್ಗೆನೇನೆ ಖುಷಿಯಾಗಿ. ಅದೇ ಅವತ್ತು ಅಲ್ಲು ಅರವಿಂದ್ ಅವ್ರು ಅವತ್ತೇ ಹೇಳಿದ್ರಲ್ಲ, ವರ್ಲ್ಡ್ ಆಫ್ ಯು ಐ ನೋಡ್ತಾನೆ. ಶ್ರೀಕಾಂತ್ ಸರ್, ಬಿಫೋರ್ ರಿಲೀಸ್ ಏನಾದ್ರು ಬಿಸ್ನೆಸ್ ಏನಾದ್ರು ಆಗಿದೆಯಾ ಆಲ್ರೆಡಿ? ನೆಕ್ಸ್ಟ್ ಪ್ರೀ ರಿಲೀಸ್ ಇವೆಂಟ್ಗೆ ಇಟ್ಕೊಳ್ಳೋಣ ಅದನ್ನೆಲ್ಲ. ಇದು ಟೀಸರ್ ಬಗ್ಗೆ ಮಾತ್ರ. ಅಂದ್ರೆ ಈಗ ಆಗಿದೆ ಅಂತನಾ ಆಗಿಲ್ಲ ಅಂತನಾ? ಅದೇ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಎಲ್ಲಾನು ಡಿಸ್ಕ್ಲೋಸ್ ಮಾಡಿ. ಏನಂತ ಹೇಳಿ ನಿಮ್ ಕ್ಯೂರಿಯಾಸಿಟಿ ಕೇಳ್ತಾರೆ ಇರ್ತೀರ ಇವತ್ತೆಲ್ಲ. ಕ್ವಶನ್ ಮೇಲೆ ಕ್ವಶನ್. ಬಟ್ ಖುಷಿ ಅನ್ಸುತ್ತೆ ನಿಮ್ ಬಗ್ಗೆ, ನಿಜವಾಳ ಪ್ರೊಡ್ಯೂಸರ್ ಬಗ್ಗೆ ಕಾಳಜಿ. ಸರ್ ದುಡ್ಡು ಬಂತ, ಸರ್ 2 ಪಿಕ್ಚರ್ ರಿಲೀಸ್ ಆಗ್ತಿದೆ, ನಿಮ್ ಕತೆ ಏನು? ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದ್ರೆ ನಿರ್ಮಾಪಕರಿದ್ರೆ, ಇಂಡಸ್ಟ್ರಿ ಇದ್ರೆ, ನೀವು ಇರ್ತೀರ, ನಾವು ಇರ್ತೀವಿ, ಎಲ್ಲರೂ ಇರ್ತಾರೆ. ಗುಡ್, ವೆರಿ ಗುಡ್. ಅದಕ್ಕೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ, ಖಂಡಿತ ಯಾಕಂದ್ರೆ ಹೇಳಿ ರಿವ್ಯೂಸ್ ಬರಬೇಕು. ಆಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು. ಅದು ಬಹಳ ಒಳ್ಳೇದು. ಏನ್ ಹೇಳಿ, ಅಲ್ಲಿ ಇಲ್ಲಿ ನಮ್ಮನ್ನು ಕಾಲು ಹೇಳೋದು, ಇದು ಸರಿ ಇಲ್ಲ, ತಪ್ಪು ಅಂತ ಹೇಳಬೇಕು. ಬಟ್ ಅದೇ ಆಕ್ಚುಲಿ ಏನೋ ಒಂದು ಇದು ಹಾಳು ಮಾಡೋ ತರ ಆಗಬಾರ್ದು. ಆಕ್ಚುಲಿ ಏನ್ ಹೇಳಿ, ಆ ಒಂದು ಇದು ಎಲ್ಲರಿಗೂ ಬೇಕು ಆಕ್ಚುಲಿ, ಅಲ್ವಾ? ಏನ್ ಹೇಳಿ, ನನ್ನ ರಿವ್ಯೂನೇ ಜನಗಳ ರಿವ್ಯೂ. ನಾನು ಹೇಳದ್ನಲ್ಲ ಎ ಪಿಕ್ಚರ್ದು ಅಷ್ಟಿಷ್ಟೆಲ್ಲ ಬೈದಿರೋದು ನಮ್ಗೆ. ನನಗೆ ಅನ್ನಿಸ್ತು ಯಾಕಾರ ಪಿಕ್ಚರ್ ಮಾಡಬೇಕು ಅಂತ. ನೀವು ನಂಬಲ್ಲ, ಈ ಮಾಸ್ ಜನಕ್ಕೆ ಪಿಕ್ಚರ್ ತೋರಿಸ್ರೆ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅನ್ಬಿಟ್ಟು ನಾನು ಒಂದು 15-20 ಜನ ನನಗೆ ಗೊತ್ತಿಲ್ದೇನೆ, ಯಾರೋ ಆಟೋ ಡ್ರೈವರ್ಸ್, 1 ಜನ ವರ್ಕರ್ಸ್, ಅವ್ರನ್ನ ಕರ್ಸ್ಬಿಟ್ಟು ನಾನ್ ಕರೆದಿರೋದಲ್ಲ ನೀನೇ ತೋರಿಸು ಅಂತ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬನಿಗೆ ಅವನ ಹತ್ರ ಒಪಿನಿಯನ್ ಕೇಳಿದೆ. ಅವನಿಗೆ ತಲೆ ಕೆರ್ಕೊಂಡ್ ಬಂದ, ಏನು ಇವ್ರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದ್ರೆ, ಉಪ್ಪಿ ಯಾಕಮ್ಮ ಈ ತರ ಸಿನಿಮಾ ಮಾಡಿದ್ಯಾ ಅಂತ ಕೇಳಿದ್ರು. ಏನಂತೀರಾ? ಒಂದ್ ಹೇಳ ನಿಮಗ್ ಸತ್ಯ, ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ. ನನ್ನ ಪ್ರಕಾರ ಅವ್ರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್.
ಅವ್ರ ಕಡೆಯಿಂದ ಬರೋ ಇದಿದೆಯಲ್ಲ 100% ಅದನ್ನ ನಾವು ಒಪ್ಕೊಳ್ಳೇಬೇಕು. ಏನ್ ಹೇಳಿ, ಅದೇ ಅಲ್ಟಿಮೇಟ್ ಶಾಶ್ವತ. ಯಾವಾಗ್ಲೂ ಅಷ್ಟೇ ಕಂಟೆಂಟ್ ನಾವೇನು ಆನೆಸ್ಟ್ ಆಗಿ ವರ್ಕ್ ಮಾಡಿರ್ತೀವಿ, ಆಮೇಲೆ ಜನ ಯಾವ ತರ ರಿಸೀವ್ ಮಾಡ್ತಾರೆ ಅವ್ರ ಒಪಿನಿಯನ್. ಎಲ್ಲ ಟೈಮು ಎಲ್ಲರೂ ಸಕ್ಸಸ್ಫುಲ್ ಆಗಕ್ಕಾಗಲ್ಲ ಅಲ್ವಾ? ಆಗಕ್ಕಾಗತ್ತಾ? ಏಳು ಬೀಳು ಇರಲೇಬೇಕು ಜೀವನ ಅಂದ್ರೆ. ಬಟ್ ಆತರ, ಬಟ್ ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ ನ, ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡಲೇಬೇಕು. ಆ ಕಾನ್ಫಿಡೆನ್ಸ್ ಅಲ್ಲೇ ಸಿನಿಮಾ ಮಾಡಿದೀವಿ. ಅವ್ರು ಯಾರು ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ. ಸತ್ಯ ಹೇಳ, ನಾನು ಎಷ್ಟು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಅಂದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ, ಇದು ಅರ್ಥ ಆಗತ್ತಾ, ಈ ಡೈಲಾಗ್ ಅರ್ಥ ಆಗತ್ತಾ, ಈ ಶಾಟ್ ಅರ್ಥ ಆಗತ್ತಾ, ಇದನ್ನೇ 100 ಸತಿ ಯೋಚನೆ ಮಾಡ್ತೀನಿ. ಅದ್ರ ಮೇಲೂ ಕನ್ಫ್ಯೂಸ್ ಆದ್ರೆ ನಾನೇನು ಮಾಡಕ್ಕಾಗಲ್ಲ.